ತುಲಾರಾಶಿ. ತುಲಾರಾಶಿಗೆ ಅತ್ಯಂತ ಸಂತಸದ ವಿಚಾರ ಏನಂತಂದ್ರೆ, ವಿಶ್ವಾವಸು ನಾಮ ಸಂವತ್ಸರ ಪ್ರಾರಂಭ ಆದ ದಿನವೇ, ಯುಗಾದಿ ಹಬ್ಬದ ದಿನದಿಂದನೇ ನಿಮಗೆ ಪಂಚಮ ಶನಿ ದೂರ ಆಗೋಗುತ್ತೆ. ಪಂಚಮ ಶನಿ ಪ್ರಭಾವ ನಿಮ್ಮ ಮೇಲೆ ಇಲ್ಲ, ಮುಗೀತು. ಯಾವುದೇ ಶನಿ ಪ್ರಭಾವನೂ ಇನ್ನು ನಿಮ್ಮ ಮೇಲೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ಭಗವಂತನ ಕೃಪಾಶೀರ್ವಾದ ನಿಮಗಿದೆ, ಶನಿ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೆ ಬೀಳ್ತಾ ಇದೆ. ಶನಿಯಿಂದ ನಿಮಗೆ ಅದ್ಭುತವಾದಂಥ ಯೋಗ ಎಷ್ಟರ ಮಟ್ಟಿಗೆ ಅಂತಂದರೆ, ರೈತರಿಗೆ ಉತ್ತಮವಾದಂಥ ಬೆಳೆ ಮಳೆ, ಆಮೇಲೆ ನಿಮ್ಮ ಸ್ವಾರ್ಥ ಇಲ್ಲದೆ ಇರತಕ್ಕಂಥ ಜೀವನವನ್ನು ನಡೆಸುವಂಥದ್ದು, ಸ್ವಂತ ಮನೆ ವಾಸ ಯೋಗ ಮಾಡುವಂಥದ್ದು, ಧನಾಭಿವೃದ್ಧಿ, ಶುಭ ಕಾರ್ಯಾಭಿವೃದ್ಧಿ, ಸಂತಾನ ಅಭಿವೃದ್ಧಿ ಇತ್ಯಾದಿ ಅಭಿವೃದ್ಧಿಗಳು ಹೆಚ್ಚು ಪ್ರಮಾಣದಲ್ಲಿ ನಿಮಗೆ ಕಾಣ್ತಾ ಇದೆ. ತುಲಾರಾಶಿಯವರಿಗೆ ಅತ್ಯಂತ ಸುಂದರ, ಅದ್ಭುತ, ಬಲಿಷ್ಠವಾದಂಥ ವರ್ಷ ಇದು, ವಿಶ್ವಾವಸು ನಾಮ ಸಂವತ್ಸರ. ಇದ್ರ ಜೊತೆಗೆ ಇನ್ನೊಂದು ಆಗುತ್ತೆ. ಮೇ 15ನೇ ತಾರೀಕು ಗುರು ತುಲಾರಾಶಿಯವರಿಗೆ 9ನೇ ಮನೆಗೆ ಬಂದು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಂದರೆ ತುಲಾರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ. ಯಾವಾಗ ಗುರುಬಲ ಪ್ರಾರಂಭ ಆಗುತ್ತೋ ತುಲಾರಾಶಿಯವರಿಗೆ ಅತ್ಯಂತ ಶುಭವನ್ನ ಕಾಣಬಹುದು. ಒಂದು ಕಡೆ ಶನಿ ಕೊಟ್ಟರೆ, ಇನ್ನೊಂದು ಕಡೆ ಗುರು ಕೊಡ್ತಾರೆ. ವಿಶೇಷವಾದಂಥ ಬಲಿಷ್ಠ ಫಲಗಳನ್ನು ಗುರು ಕೊಡ್ತಾ ಬರ್ತಾರೆ. ಯಾವುದೇ ಥರದ ಸ್ಟ್ರೆಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಗುರು ನಿಮಗೆ ಯೋಗಕಾರಕವಾಗಿ ಪರಿವರ್ತನೆಯಾಗಿ ವರ್ಷ ಪೂರ್ತಿ ಗುರು ನಿಮಗೆ ಅತ್ಯಂತ ಉತ್ತಮ ಫಲವನ್ನು ಕೊಡ್ತಾರೆ. ತುಲಾರಾಶಿಯವರಿಗೆ ಅದೃಷ್ಟ ಅನ್ನುವಂಥದ್ದು ನೇರವಾಗಿ ನಿಮ್ಮ ಬಳಿಗೆ ಬರುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ರಾಹುಕೇತುಗಳು ಮೇ 20ನೇ ತಾರೀಕು ಬದಲಾವಣೆಯಾಗಿ ಕೇತು ಲಾಭಸ್ಥಾನಕ್ಕೆ, ರಾಹು ಪಂಚಮ ಸ್ಥಾನಕ್ಕೆ ಬರ್ತಾರೆ. ಕೇತು ಲಾಭಸ್ಥಾನಕ್ಕೆ ಬಂದರೆ ಉತ್ತಮ ಫಲವೇ. ಕೇತುವಿಂದ ನಿಮಗೆ ಅದೃಷ್ಟ, ಅಭಿವೃದ್ಧಿ ಎಲ್ಲವನ್ನ ಕಾಣಬಹುದು, ತೊಂದರೆ ಇಲ್ಲ. ಲಾಭದ ಸ್ಥಾನದಲ್ಲಿ ಯಾವುದೇ ಪಾಪಗ್ರಹಗಳಿರಲಿ ಶುಭ ಗ್ರಹಗಳಿರಲಿ ಒಳ್ಳೆಯ ಫಲವೇ ಕೊಡಬೇಕು, ಯಾಕಂದರೆ ಲಾಭಸ್ಥಾನ. ಆದರೆ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಒಂದು ಸ್ವಲ್ಪ ಪೂರ್ವ ಪುಣ್ಯ ಬಲಹೀನ ಆಗುತ್ತೆ. ಈ ವ್ಯಾಜ್ಯಗಳು, ಮನೆಯಲ್ಲಿ ಆಸ್ತಿ ಸಂಬಂಧಪಟ್ಟಂಥ ಗಲಾಟೆಗಳಾಗುವ ಸಾಧ್ಯತೆಗಳು, ಸಂತಾನಕ್ಕೆ ಮಾತ್ರ ಗೋಚಾರ ರೀತಿಯ ಸಮಸ್ಯೆಗಳಿರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಸಂತಾನಕ್ಕೆ ಅನಾನುಕೂಲ ಆಯಿತು ಅಂತಂದರೆ ಖಂಡಿತವಾಗ್ಲೂ ಪರಿಹಾರ ಮಾಡಿಕೊಳ್ಳಿ. ಸಂತಾನ ಆಗದೇ ಇರತಕ್ಕಂಥವ್ರು ನ್ಯಾಚುರಲ್ ಆಗಿ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. IVF ಟ್ರೀಟ್ಮೆಂಟೋ, IUI ಟ್ರೀಟ್ಮೆಂಟೋ ಅಥವಾ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಸಂತಾನ ಮಾಡ್ಕೊಳ್ಳಿ, ಅದು ಭಾಳ ಮುಖ್ಯ. ಸಂತಾನಕ್ಕೆ ಮಾತ್ರ ರಾಹು ಬಹಳ ಹಿಂಸೆ ಮಾಡ್ತಾರೆ 5ನೇ ಮನೇಲಿದ್ದರೆ. ಅದು ಬಿಟ್ಟರೆ ಶನಿ ತುಂಬ ಚೆನ್ನಾಗಿದೆ, ಗುರು ತುಂಬ ಚೆನ್ನಾಗಿದೆ, ಕೇತುನು ಚೆನ್ನಾಗಿದ್ದಾರೆ. ತುಲಾರಾಶಿಯವ್ರಿಗೆ ಒಂಥರ ಅದೃಷ್ಟ, ಅಭಿವೃದ್ಧಿ ಅನ್ನುವಂಥದ್ದು ಕಾಣ್ಬೋದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಇತ್ತು. ಈ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದಿಂದ ಪಂಚಮ ಶನಿ ಪ್ರಾರಂಭ ಆಗುತ್ತೆ. ಈ ಪಂಚಮ ಶನಿಯಲ್ಲಿ ಸ್ವಲ್ಪ ಹೆಸರು ಕೆಡೋದು ಜಾಸ್ತಿ, ಪ್ರಯಾಣ ಮಾಡೋದು ಜಾಸ್ತಿ, ಸುಮ್ಮನೆ ಸುತ್ತಾಡ್ತಾ ಇರಬೇಕು, ಆ ಥರ ಪರಿಸ್ಥಿತಿಗಳು ಜಾಸ್ತಿ ಬರುತ್ತೆ. ಅಡೆತಡೆಗಳು ಜಾಸ್ತಿ, ಒಂದೊಂದು ಸ್ಟೆಪ್ಪಲ್ಲೂ ಅಡೆತಡೆಗಳು ಬರ್ತಾ ಇರುತ್ತೆ. ಅಡೆತಡೆಗಳು ಬರಬಾರ್ದು ಅಂತಂದರೆ ನೀವು ಶನಿ ಶಾಂತಿ ಮಾಡಿಸ್ಕೊಳ್ಳೇಬೇಕು, ಶನಿ ಆರಾಧನೆ ಮಾಡಲೇಬೇಕು, ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಶಿವಾಲಯಕ್ಕೆ ಹೋಗೋದ್ರಿಂದ ಶನಿಯ ಒಂದು ಆಗ್ರಹ ಕಡಿಮೆ ಆಗುತ್ತೆ. ಪಂಚಮ ಶನಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ನೀವೇ ನಿಧಾನ ಮಾಡ್ಕೊಳ್ಳೋದು ಒಳ್ಳೆಯದು. ಅತ್ಯಂತ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ನಿಧಾನವಾಗಿ ಕಾದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅದರ ಜೊತೆಗೆ ಶನಿ ಆರಾಧನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಶನಿ ಪ್ರೀತಿ ಅಂತ ಕರಿತೀವಿ ಅದನ್ನು. ಶನಿಯನ್ನು ನಾವು ಭಯಪಟ್ಟು ನಮಸ್ಕಾರ ಮಾಡಬಾರ್ದು, ಪ್ರೀತಿಯಿಂದ ನಮಸ್ಕಾರ ಮಾಡಬೇಕು, ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಇನ್ನು ನೋಡಿ, ಮೇ 15ನೇ ತಾರೀಕುವರೆಗೂ ಗುರುಬಲ ಇರುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಮೇ 15ನೇ ತಾರೀಕು ಆ ಗುರುಬಲನೂ ದೂರ ಆಗುತ್ತೆ. ಇನ್ನೊಂದು ವರ್ಷಕ್ಕೆ ಗುರುಬಲ ಇರಲ್ಲ. ಯಾವಾಗ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರಲ್ವೋ ಆವಾಗ ಸ್ವಲ್ಪ ಈ ಶುಭ ಕಾರ್ಯಗಳ ಅಡೆತಡೆಗಳಾಗೋದು ಜಾಸ್ತಿ. ಶುಭ ಕಾರ್ಯದ ಅಡೆತಡೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕೋಪ, ಸ್ಟ್ರೆಸ್ ಬರೋದು, ಎಲ್ಲರ ಮೇಲೂ ಕೂಗಾಡೋದು, ಕಿರ್ಚಾಡೋದು, ಈ ಥರದೆಲ್ಲ ಸ್ವಲ್ಪ ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗುತ್ತೆ, ಚೈತನ್ಯ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ನೀವಿರುವಂಥ ಜಾಗವನ್ನು ಬಲ ಮಾಡ್ಕೊಳ್ಳಿ. ಹಲವಾರು ಆಪರ್ಚುನಿಟೀಸ್ ಸಿಗುತ್ತೆ, ಆದರೆ ನೀವು ಯಾವ ಜಾಗದಲ್ಲಿ ಇರ್ತೀರೋ ಆ ಜಾಗನ ಬಲ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದು ಉದ್ಯೋಗ ಇರಲಿ, ವ್ಯಾಪಾರ ಇರಲಿ. ಗುರುಬಲನೂ ಇರಲ್ವಲ್ಲ, ಒಂದು ಕಡೆ ಪಂಚಮ ಶನಿ, ಇನ್ನೊಂದು ಕಡೆ ಗುರುಬಲ ಇಲ್ಲ.
ಆದರೆ ರಾಹು 4ನೇ ಮನೆಗೆ ಬರ್ತಾರೆ, ಸುಖ ಸ್ಥಾನಕ್ಕೆ. ಕೇತು ದಶಮ ಸ್ಥಾನಕ್ಕೆ ಬರ್ತಾರೆ, 10ನೇ ಮನೆಗೆ. ಯಾವಾಗ ಸುಖ ಸ್ಥಾನಕ್ಕೆ ರಾಹು ಬರ್ತಾರೋ ಸುಖವನ್ನೇ ಕೊಡ್ಬೇಕು ನಿಮಗೆ. 10ನೇ ಮನೆಗೆ ಕೇತು ಬರ್ತಾರೋ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆ ಆಗಿ ಒಂದು ಸ್ವಲ್ಪ ಹಣದ ಸಂಪಾದನೆ ಅಭಿವೃದ್ಧಿಯಾಗಿ ಕುಟುಂಬದ ಖರ್ಚುಗಳು ಹೆಚ್ಚಾಗುತ್ತೆ. ಅಪ್ಪನ ಆರೋಗ್ಯ ಸರಿ ಇಲ್ಲ, ಅಮ್ಮನ ಆರೋಗ್ಯ ಸರಿ ಇಲ್ಲ, ಹೆಂಡತಿ ಆರೋಗ್ಯ ಸರಿ ಇಲ್ಲ, ಗಂಡನ ಆರೋಗ್ಯ ಸರಿ ಇಲ್ಲ, ಮಕ್ಕಳ ಆರೋಗ್ಯ ಸರಿ ಇಲ್ಲ, ಈ ಥರದ್ದು ಏನಾದರೂ ಒಂದಾಗಿ ಹಣ ಖರ್ಚಾಗುವಂಥ ಸಾಧ್ಯತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಟ್ಕೊಳ್ಳಿ. ಯಾವ ಸಮಯದಲ್ಲಿ ಏನಿದೆಯೋ ಗೊತ್ತಿಲ್ವಲ್ಲ, ಭಗವಂತ ಏನಿಟ್ಟಿದ್ದಾನೋ. ಹಾಗಾಗಿ ಸಾಧ್ಯವಾದಷ್ಟು ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳಿ. ವೈದ್ಯಕೀಯ ಚಿಕಿತ್ಸೆಗೆ ಸಪೋರ್ಟ್ ಆಗೋ ರೀತಿಯಾಗಿ ಏನಾದರೂ ಮಾಡ್ಕೊಳ್ಳಿ, ಬಲ ಮಾಡ್ಕೊಳ್ಳಿ, ಭಾಳ ಮುಖ್ಯ ವೃಶ್ಚಿಕ ರಾಶಿಯವರು. ಪರಿಹಾರಗಳು ಅಂತಕ್ಕಂಥದ್ದು ಏನಂದರೆ ಶನಿ ಪರಿಹಾರ ಮಾಡಬೇಕು, ಗುರು ದೇವಸ್ಥಾನಕ್ಕೆ ಹೋಗಿ ಬರಬೇಕು ವೃಶ್ಚಿಕ ರಾಶಿಯವರು. ಧನುರಾಶಿಯವರಿಗೆ ಶನಿ ದೋಷ ಇರಲಿಲ್ಲ. ಈ ವಿಶ್ವಾವಸುನಾಮ ಸಂವತ್ಸರ ಯುಗಾದಿ ಹಬ್ಬದ ಪ್ರಾರಂಭದ ದಿನದಿಂದಲೇ ನಿಮಗೆ ಅರ್ಧಾಷ್ಟಮ ಶನಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅರ್ಧಾಷ್ಟಮ ಶನಿಗೆ ಹೆಚ್ಚು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ಹೆಸರಲ್ಲೇ ಇದೆ ಅರ್ಧಾಷ್ಟಮ, ಅಷ್ಟಮಕ್ಕಿಂತ ಅರ್ಧ ಅಂತ. ಜೋರಾಗಿ ಬೀಳ ಮೆಲ್ಲಕ್ಕೆ ಬಿಡುತ್ತೆ ಅಷ್ಟೇ, ತಡ್ಕೋಬೋದು, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಜಾತಕದಲ್ಲಿ ಶನಿ ತುಂಬ ಚೆನ್ನಾಗಿತ್ತಂದರೆ ಭಯಪಡೋ ಅವಶ್ಯಕತೆನೇ ಇಲ್ಲ, ಧೈರ್ಯವಾಗಿರ್ಬೋದು, ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಒಂದು ಬಲಹೀನತೆಯನ್ನು ಯಾರಿಗೂ ತೋರಿಸ್ಕೊಳ್ಳೋಕೆ ಹೋಗ್ಬೇಡಿ. ಧನುರಾಶಿಯವರು ಅತ್ಯಂತ ಶುಭ ಫಲವನ್ನು ಪಡಿತೀರ, ಏನು ಚಿಂತೆ ಮಾಡೋಂಗೇನಿಲ್ಲ. ಅರ್ಧಾಷ್ಟಮ ಶನಿ ಇರೋದ್ರಿಂದ ಶನಿಯನ್ನು ಆರಾಧನೆ ಮಾಡಿ. ಸಂತೋಷ ಸುದ್ದಿ ಏನಂತಂದರೆ ಮೇ 15ನೇ ತಾರೀಕು 2025 ಇಸ್ವಿಗೆ ಗುರು 7ನೇ ಮನೆಗೆ ಬಂದು ಸಂಪೂರ್ಣ ಗುರು ಬಲ ಅನ್ನುವಂಥದ್ದು ನಿಮಗೆ ಪ್ರಾರಂಭ ಆಗುತ್ತೆ. ಯಾವಾಗ ನಿಮಗೆ ಗುರುಬಲ ಪ್ರಾರಂಭ ಆಗುತ್ತೋ ಆಟೋಮೆಟಿಕ್ ಆಗಿ ನೆಗೆಟಿವ್ ಎಲ್ಲ ದೂರ ಆಗ್ತಾ ಹೋಗುತ್ತೆ, ಪಾಸಿಟಿವ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಸಮಸಪ್ತಕದಲ್ಲಿ 7ನೇ ಮನೆಯಲ್ಲಿ ಗುರು ಇದ್ದಾಗ ಮದುವೆ, ಮನೆ ಕಟ್ಟೋದು, ಸೈಡ್ ತಗೊಳ್ಳೋದು, ಶುಭ ಕಾರ್ಯಗಳು ಮನೆಯಲ್ಲಿ ಮಾಡೋದು, ಇದ್ರ ಜೊತೆಗೆ ಧನ ನಷ್ಟ ಆಗೋದನ್ನು ತಡೆಯೋದು, ಸಹೋದರರಿಂದ ಸಹಾಯ ಸಿಗೋದು, ಮತ್ತು ಕೆಟ್ಟ ಚಟುವಟಿಕೆಗಳೆಲ್ಲ ದೂರ ಆಗೋದು, ಆರೋಗ್ಯ ವೃದ್ಧಿ ಆಗೋದು, ವಿದೇಶಿ ಪ್ರಯಾಣ ಅನುಕೂಲ ಆಗೋದು, ವಿವಾಹದ ಅನುಕೂಲ ಶೀಘ್ರವಾಗಿ ಆಗೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ವೃದ್ಧಿ ಪಡ್ಕೊಳ್ಳುವಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆಯುವಂಥದ್ದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಸಕ್ಸಸ್ಸನ್ನು ಹೊಂದುವಂಥದ್ದು, ಇವೆಲ್ಲವೂ ಗುರುವಿಂದ ಧನುರಾಶಿಗೆ ಸಿಗುತ್ತೆ. ಧನುರಾಶಿಗೆ ಗುರುಬಲ ಚೆನ್ನಾಗಿದೆ, ಚಿಂತೆ ಮಾಡೋಂಗಿಲ್ಲ. ಮೇ 20ನೇ ತಾರೀಕು ರಾಹು ಕೇತುಗಳ ಬದಲಾವಣೆ ಆಗ್ತಾ ಇದೆ. ತನ್ಮೂಲಕ ಧನುರಾಶಿಯವರಿಗೆ 3ನೇ ಮನೆ ರಾಹು, 9ನೇ ಮನೆ ಕೇತು ಇರೋದ್ರಿಂದ ಒಂದು 18 ತಿಂಗಳು ಸರ್ಪದೋಷ ಅನ್ನುವಂಥದ್ದು ನಿಮ್ಗೆ ಅಪ್ಲೈ ಆಗುತ್ತೆ. ಈ ಸಂದರ್ಭದಲ್ಲಿ ತಾತ್ಕಾಲಿಕ ಸರ್ಪದೋಷ. ಈ ಸಂದರ್ಭದಲ್ಲಿ ಸ್ವಲ್ಪ ಚರ್ಮ ವ್ಯಾಧಿಗಳು, ಡಸ್ಟ್ ಅಲರ್ಜೀಸ್ ಜಾಸ್ತಿಯಾಗಿ ಶರೀರದಲ್ಲಿ ನಿಮ್ಮ ಚರ್ಮದ ಕಾಂತಿ ಕಡಿಮೆ ಆಗುತ್ತೆ, ಮುಖದ ಕಾಂತಿ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ಬ್ಯೂಟಿ ಕಡೆ ಗಮನ ಕೊಡಿ, ನಿಮ್ಮ ಶರೀರದ ಕಡೆ ಗಮನ ಕೊಡಿ. ಸಾಧ್ಯವಾದಷ್ಟು ರಾಹುಕೇತುಗಳ ಆರಾಧನೆ, ದುರ್ಗಾರಾಧನೆ ಮಾಡೋದ್ರಿಂದ ರಾಹುಕೇತುಗಳು ಶಾಂತಿ ಆಗುತ್ತೆ.